ನೋಡಿ, ಒಂದ್ ಕಡೆ ಕಾಂಗ್ರೆಸ್ ಕೋಟೆ ಖಾಲಿ ಆಗ್ತಾ ಇದೆ. ಇದ್ರ ಬಗ್ಗೆ ಟೆನ್ಷನ್ ಇದೀಗ ಹೆಚ್ಚಾಗಿರುವಂತದ್ದು. ಅಸ್ಸಾಂ ಚುನಾವಣೆ ವೇಳೆ ಭಾರಿ ಹೈ ಡ್ರಾಮಾ ನಡೆದಿದೆ. ಇಲ್ಲಿ ಖಾಲಿಯಾಗುತ್ತಿದೆ ಕಾಂಗ್ರೆಸ್ ಕೋಟೆ. ಟೆನ್ಷನ್ ಇದೀಗ. ಅಸ್ಸಾಂ ಚುನಾವಣೆ ವೇಳೆ ಭಾರಿ ಹೈ ಡ್ರಾಮಾ. ಚುನಾವಣೆಯ ಹೊಸ್ತಿಲಲ್ಲಿ ಕಾಂಗ್ರೆಸ್ಗೆ ಭಾರಿ ಆಘಾತ. ಪಕ್ಷ ತೊರೆದ ಸಂಸದ ಪ್ರದ್ಯುತ್ ಬೋರ್ಡೋಲೋಯ್, ಮಾಜಿ ಅಧ್ಯಕ್ಷ ಭೂಪೇನ್ ಕುಮಾರ್ ಬೋರಾ ರಾಜೀನಾಮೆ. ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರ್ಪಡೆ ಸಂಚಲನ. ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಸರ್ಮಾ ಆಪರೇಷನ್ ಇದು. ನಾಯಕರಿಲ್ಲದ ಪಾಳೆಯವಾಗಿ ಬದಲಾದ ಅಸ್ಸಾಂ ಕಾಂಗ್ರೆಸ್. ಹೊಸದಾಗಿ ಬಂದವರಿಗೆ ಮಣೆ ಹಾಕಿದ ಬಿಜೆಪಿ. ಪ್ರದ್ಯುತ್ ಬೋರ್ಡೋಲೋಯ್ ದಿಸ್ಪುರ್ ಕ್ಷೇತ್ರದಿಂದ ಸ್ಪರ್ಧೆ. ಭೂಪೇನ್ ಕುಮಾರ್ ಬೋರಾಗೂ ಟಿಕೆಟ್ ಕೊಟ್ಟ ಬಿಜೆಪಿ. ಕಾಂಗ್ರೆಸ್ನಲ್ಲಿ ಹಿಂದೂ ನಾಯಕರಿಲ್ಲ. ಸಿಎಂ ಶರ್ಮಾ ಭವಿಷ್ಯವನ್ನ ನುಡಿದಿದ್ದಾರೆ. ನಾಯಕತ್ವದ ಮೇಲಿನ ನಂಬಿಕೆಯ ಕೊರತೆಯೇ ವಲಸೆಗೆ ಕಾರಣ. ಹಾಗಾದ್ರೆ ನೋಡಿ, ಕಾಂಗ್ರೆಸ್ ಕೋಟೆ ದಿನಗಳು ಉರುಳದಂತೆ ಖಾಲಿ ಆಗ್ತಾ ಇದೆಯಾ ಅನ್ನುವಂತ ಟೆನ್ಷನ್ ಇದೀಗ ಎಲ್ಲೆಡೆ ಕಾಂಗ್ರೆಸ್ನಲ್ಲಿನೇ ಹೆಚ್ಚಾಗಿರುವಂತದ್ದು. ಇದು ಕಾಂಗ್ರೆಸ್ ಹೈಕಮಾಂಡ್ಗೂ ಒಂದು ರೀತಿಯಾಗಿ ತಲೆನೋವಾಗಿ ಪರಿಣಮಿಸಿದೆ. ಅಸ್ಸಾಂ ಚುನಾವಣೆ ವೇಳೆ ಭಾರಿ ಹೈ ಡ್ರಾಮಾ ಇದೀಗ ನಡೆದಿರುವಂತದ್ದು. ಪಕ್ಷ ತೊರೆದ ಸಂಸದ ಪ್ರದ್ಯುತ್ ಬೋರ್ಡೋಲೋಯ್, ಮಾಜಿ ಅಧ್ಯಕ್ಷ ಭೂಪೇನ್ ಕುಮಾರ್ ಬೋರಾ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರ್ಪಡೆ. ಇದು ಸಂಚಲನವನ್ನ ಮೂಡಿಸ್ತಾ ಇದೆ. ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಸರ್ಮಾ ಆಪರೇಷನ್ ಇದು. ನಾಯಕರಿಲ್ಲದ ಪಾಳೆಯವಾಗಿ ಬದಲಾದ ಅಸ್ಸಾಂ ಕಾಂಗ್ರೆಸ್. ಹೊಸದಾಗಿ ಬಂದವರಿಗೆ ಮಣೆ ಹಾಕಿದೆ ಬಿಜೆಪಿ. ಪ್ರದ್ಯುತ್ ಬೋರ್ಡೋಲೋಯ್ ದಿಸ್ಪುರ್ ಕ್ಷೇತ್ರದಿಂದ ಸ್ಪರ್ಧೆ. ಭೂಪೇನ್ ಕುಮಾರ್ ಬೋರಾಗೂ ಟಿಕೆಟ್ ಕೊಟ್ಟ ಬಿಜೆಪಿ. ಕಾಂಗ್ರೆಸ್ನಲ್ಲಿ ಹಿಂದೂ ನಾಯಕರಿಲ್ಲ. ಸಿಎಂ ಶರ್ಮಾ ಭವಿಷ್ಯವನ್ನ ನುಡಿದಿದ್ರು. ನಾಯಕತ್ವದ ಮೇಲಿನ ನಂಬಿಕೆಯನ್ನ ಕೊರತೆಯೇ ವಲಸೆಗೆ ಕಾರಣ ಎಂಬುವಂಥದ್ದು. ನೋಡಿ, ಈಗಾಗಲೇ ಅಸ್ಸಾಂ ಎಲೆಕ್ಷನ್ ನ ಜವಾಬ್ದಾರಿಯನ್ನ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದಂತ ಡಿ.ಕೆ. ಶಿವಕುಮಾರ್ ಅವರು ನಿಭಾಯಿಸ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಅನ್ನ ಹೋಗಿ ಭೇಟಿಯಾಗಿದ್ರು ಡಿ.ಕೆ. ಶಿವಕುಮಾರ್. ನಾವು ಕಳೆದ ಬಾರಿ ಗಮನಿಸಿದ್ವಿ. ಅಸ್ಸಾಂನಲ್ಲಿ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿರ್ತಾರೆ. ಅವರ ಒಂದು ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದೊಂದಾಗಿತ್ತು. ಇನ್ನೊಂದು ಅಸ್ಸಾಂ ಎಲೆಕ್ಷನ್. ಸೊ ಅಸ್ಸಾಂನ ಜವಾಬ್ದಾರಿ ಡಿ.ಕೆ. ಶಿವಕುಮಾರ್ ಮೇಲೆ ಇರೋದ್ರಿಂದ ಆ ವಿಚಾರಕ್ಕೆ ಹೋಗಿ ಇಲ್ಲಿ ಭೇಟಿ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇತ್ತು. ಬಟ್ ಇಲ್ಲಿ ನೋಡಿ, ಇದೀಗ ವಿಧಾನಸಭಾ ಎಲೆಕ್ಷನ್ ಹೊತ್ತಲ್ಲೇ ಒಂದು ರೀತಿಯಾಗಿ ಭಾರಿ ಸಂಚಲನವನ್ನ ಮೂಡಿಸ್ತಾ ಇದೆ ಈ ಎರಡು ರಾಜೀನಾಮೆಗಳು. ಮಾಜಿ ಅಧ್ಯಕ್ಷ ಭೂಪೇನ್ ಕುಮಾರ್ ಬೋರಾ ರಾಜೀನಾಮೆ, ಇನ್ನು ಸಂಸದ ಪ್ರದ್ಯುತ್ ಬೋರ್ಡೋಲೋಯ್ ರಾಜೀನಾಮೆ. ಬಿಜೆಪಿ ಯಾವ ರೀತಿಯಾಗಿ ಸೆಳೀತಾ ಇದೆ, ಯಾವ ರೀತಿಯಾಗಿ ಆಪರೇಷನ್ ಅನ್ನ ಮಾಡ್ತಾ ಇದೆ ಇಲ್ಲಿ ಅಂತ ನಾವು ನೋಡಿದಾಗ, ಮುಖ್ಯಮಂತ್ರಿ ಆದಂತ ಹಿಮಂತ್ ಬಿಸ್ವಾ ಸರ್ಮಾ ಆಪರೇಷನ್ ಇದು ಅಂತ ಹೇಳಲಾಗ್ತಾ ಇದೆ. ನಾಯಕರಿಲ್ಲದ ಪಾಳೆಯವಾಗಿ ಬದಲಾದ ಅಸ್ಸಾಂ ಕಾಂಗ್ರೆಸ್. ಒಂದ್ ಕಡೆ ಪ್ರದ್ಯುತ್ ಬೋರ್ಡೋಲೋಯ್ ದಿಸ್ಪುರ ಕ್ಷೇತ್ರದಿಂದ ಸ್ಪರ್ಧೆ ಆದ್ರೆ ಭೂಪೇನ್ ಕುಮಾರ್ ಬೋರಾಗೂ ಟಿಕೆಟ್ ಕೊಟ್ಟಿದೆ ಬಿಜೆಪಿ. ಕಾಂಗ್ರೆಸ್ನಲ್ಲಿ ಹಿಂದೂ ನಾಯಕರು ಇರಲ್ಲ ಅನ್ನುವಂಥ ಭವಿಷ್ಯವನ್ನ ಶರ್ಮಾ ನುಡಿದಿದ್ರು. ಸೊ ಅದಕ್ಕೆ ತಕ್ಕಂಗೆ ಇದೀಗ ಆಗ್ತಾ ಇದೆ ಅನ್ನುವಂಥದ್ದು ಒಂದ್ ಕಡೆ ಪ್ರಶ್ನೆ ಆಗಿ ಉಳಿದಿದೆ.